ಬಿಡದಿ ಟೌನ್ಶಿಪ್ ಭವಿಷ್ಯ ಇತ್ಯರ್ಥಕ್ಕೆ ಈಗ ಗುರುವಾರ ಮುಹೂರ್ತ ನೀಡಲಾಗಿದೆ. ಡಿಕೆಶಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ. ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಸಂಪುಟ ಸಭೆ ನಡೆಯುತ್ತೆ. ಸೊ ಹಂಗಾಗಿ ಬಹುಶಃ ಕೊನೆಗೂ ಕೂಡ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ಕುತೂಹಲ ಇದೆ. ಸೊ ಹಂಗಾಗಿ ಬಿಡದಿ ಟೌನ್ಶಿಪ್ ಭವಿಷ್ಯ ಒಂದು ಇತ್ಯರ್ಥಕ್ಕೆ ಗುರುವಾರ ಅಂತೂ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಸೊ ಡಿಕೆಶಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬಹುದು. ಸೊ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಸಂಪುಟ ಸಭೆ ಇರುತ್ತೆ. ಆ ಸಂಪುಟ ಸಭೆಯಲ್ಲಿ ಬಿಡದಿಯ ವಿಚಾರ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಮಹತ್ವದ ಮೀಟಿಂಗ್ ಆಗುತ್ತೆ. ಸರ್ಕಾರ ಹೇಳ್ತಾ ಇರೋದು 80ರಷ್ಟು ಜನ ಅಂದರೆ ರೈತರು ಭೂಮಿಯನ್ನು ಕೊಡೋದಕ್ಕೆ ರೆಡಿ ಆಗಿದ್ದಾರೆ, ನಾವು ಯೋಜನೆಯನ್ನು ಮಾಡೇ ಮಾಡ್ತೀವಿ ಅಂತೇಳಿ. ಬಟ್ ಈ ಪ್ರತಿಭಟನೆಯನ್ನು ನೋಡ್ತಾ ಇದ್ರೆ 80ರಷ್ಟು ಜನರ ವಿರೋಧ ಇದೆ ಅನ್ನೋ ಥರ ಇದೆ. ಸೊ ಹಂಗಾಗಿ ಸರ್ಕಾರ ಈ ಬಿಡದಿಯ ವಿಚಾರವಾಗಿ ಟೌನ್ಶಿಪ್ ವಿಚಾರವಾಗಿ ಅಂತಿಮ ನಿರ್ಧಾರವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಇದೆ. ಸೊ ಹಂಗಾಗಿ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಸಂಪುಟ ಸಭೆ ಮಾಡ್ತಾ ಇದ್ದಾರೆ. ಅವತ್ತಿನ ದಿನ ಬಹುಶಃ ಇದಕ್ಕೆ ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇದೆ. ಸೊ ನಿನ್ನೆ ನೋಡಿದ್ರಿ ನೀವು ಯಾವ ರೀತಿಯಾಗಿ ಅಪ್ಪಿಕೋ ಚಳುವಳಿಯನ್ನು ಮಾಡಿದರು ಅಂಥೇಳಿ. ಅಂದರೆ ಮರಗಳನ್ನು ಅಪ್ಕೊಂಡು ಸರ್ಕಾರಕ್ಕೆ ಸಂದೇಶ ಕೊಡುವಂಥ ಚಳುವಳಿ ಇತ್ತು. ಅದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನು ನಮ್ಮ ಮರಗಳನ್ನು ಬಿಟ್ಕೊಡೋದಿಲ್ಲ, ಪ್ರೀತಿಯಿಂದ ಬೆಳೆಸಿದ್ದೀವಿ ಅಂಥೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ಈಗ ಗುರುವಾರ ಟೌನ್ಶಿಪ್ ವಿಚಾರವಾಗಿಯೇ ಚರ್ಚೆ ಮಾಡೋದಕ್ಕೆ ನಡೀತಾ ಇರುವಂಥ ಸಂಪುಟ ಸಭೆನ ಬಹುಶಃ ಅವತ್ತಿನ ದಿನ ಒಂದು ಹಂತಕ್ಕೆ ಕ್ಲಾರಿಟಿ ಸಿಗಬಹುದಾ? ಟೌನ್ಶಿಪ್ ಮುಂದುವರಿಸಬೇಕಾ ಬೇಡ ಅನ್ನೋದ್ರ ಬಗ್ಗೆ? ಏನು ಸರ್ಕಾರ ಏನು ಪ್ರತಿಷ್ಠೆಯಾಗಿ ತಗೊಂಡುಕೊಂಡಿರೋಂಥ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪರ ವಿರೋಧದ ಚರ್ಚೆಗಳು ಸಾಕಷ್ಟು ನಡೆದಿದೆ. ಈ ಸಂಬಂಧ ಈಗಾಗಲೇ ಪಣ ತೊಟ್ಟಿರುವಂತ ಎಚ್ ಡಿ ಕುಮಾರಸ್ವಾಮಿ ಕೂಡ ಟೌನ್ಶಿಪ್ ಅನ್ನ ವಿರೋಧ ವ್ಯಕ್ತಪಡಿಸಿ ಇದನ್ನ ಕೈ ಬಿಡಬೇಕು ಅಂತ ಸಾಕಷ್ಟು ಹೋರಾಟಗಳನ್ನ ಮಾಡ್ತಿದ್ರೆ, ಒಂದ್ರೆ ಡಿ ಕೆ ಶಿವಕುಮಾರ್ ಏನು ಬಿಡದಿ ಟೌನ್ಶಿಪ್ ಅನ್ನ ಮಾಡಲೇಬೇಕು ಅಂತ ಹೇಳಿ ಸಾಕಷ್ಟು ಇದನ್ನ ಮಾಡ್ತಿದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕಳೆದ 2 ದಿನಗಳ ಹಿಂದೆ ಏನು ಡಿ.ಸಿ.ಎಂ ಪರಮೇಶ್ವರ್ ಕೂಡ ಏನು ರೈತರ ಒತ್ತಾಯ ಇಲ್ಲದೆ ಯಾವುದೇ ರೀತಿ ರೈತರಿಗೆ ಒತ್ತಡ ಯಾವುದೇ ಕಾರಣಕ್ಕೂ ಒಕ್ಕಲಿಸುವ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಜೂನ್ 2ರಂದು ಗುರುವಾರ ಏನು ಸಚಿವ ಸಂಪುಟ ದರ್ಜೆ ಸಭೆಯನ್ನ ಕರೆಯಲಾಗಿದೆ. ಈ ವೇಳೆಯಲ್ಲಿ ಅಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಹುತೇಕವಾಗಿ ಏನು ಜನಸಂದಣಿ ಬೆಂಗಳೂರಿನ ಜನಸಂದಣಿಯನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಮಾತ್ರವಷ್ಟೇ ಬಿಡದಿ ಟೌನ್ಶಿಪ್ ಅನ್ನ ಮಾಡಲಾಗುತ್ತಿದೆ ಅಂತ ಹೇಳಿ ಡಿ.ಸಿ.ಎಂ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಅದು ಅಲ್ಲಿನ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಏನು ಸಚಿವ ಸಂಪುಟ ಸಭೆಯನ್ನ ಈಗ ಗುರುವಾರ ಕರೆಯಲಾಗಿದೆ. ಬಹುತೇಕವಾಗಿ ಏನು ಎಲ್ಲ ಸಚಿವ ಸಂಪುಟದಲ್ಲಿ ಬಿಡದಿ ವಿಚಾರವಾಗಿ ಅಂತಿಮ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಬರಲಿದ್ದಾರೆ. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.